ರಾಮಕೃಷ್ಣ ಮಠದ ಅಧ್ಯಕ್ಷರಾದ ಪರಮಪೂಜ್ಯ ಸ್ವಾಮೀಜಿಯವರಿಗೆ ನಮ್ಮೆಲ್ಲರ ಪರವಾಗಿ ಸಾಷ್ಟಾಂಗ ನಮನಗಳು. ಬಾಲವೃಂದದ ವಿದ್ಯಾರ್ಥಿ ಮಾಸ್ಟರ್ ವಿವೇಕ್ ಸ್ವಾಮೀಜಿಯವರಿಗೆ ಹೂಗುಚ್ಛವನ್ನು ಕೊಟ್ಟು ಆಶೀರ್ವಾದವನ್ನು ಪಡೆದುಕೊಳ್ಳಬೇಕಾಗಿ ಕೇಳಿಕೊಳ್ತೇನೆ. ಸ್ವಾಮೀಜಿಯವರ ಕಿರುಪರಿಚಯ. ಮಂಗಳೂರು ಮಠವೆಂದು ಖ್ಯಾತಿ ಪಡೆದಿರುವ ರಾಮಕೃಷ್ಣ ಮಠದ ಅಧ್ಯಕ್ಷರಾದ ಜಿತಕಾಮಾನಂದ ಸ್ವಾಮೀಜಿಯವರು ಎಲ್ಲರಿಗೂ ಚಿರಪರಿಚಿತರು. ಅವರ ಆಧ್ಯಾತ್ಮಿಕ ಜೀವನದ ಸರದಿಯೊಂದಿಗೆ ಮಕ್ಕಳಿಗಾಗಿ ಹಲವಾರು ಕಾರ್ಯಕ್ರಮಗಳನ್ನು ಅಳವಡಿಸಿಕೊಂಡು ಬಂದಿದ್ದಾರೆ. ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ಬೇಕಾದ ಸಂಸ್ಕಾರಗಳನ್ನು ಮಕ್ಕಳಿಗೆ ಒದಗಿಸಲು ಬಾಲವೃಂದ, ನಿವೇದಿತ ಬಳಗ, ಟ್ಯೂಷನ್ ಕ್ಲಾಸ್, ವ್ಯಕ್ತಿ ವಿಕಸನ, ಬೇಸಿಗೆ ಶಿಬಿರ ಹೀಗೆ ನಿರಂತರವಾಗಿ ಕಾರ್ಯಕ್ರಮಗಳು ನಡೆಯುತ್ತಾ ಬಂದಿದೆ. ಸ್ವಾಮೀಜಿಯವರ ಸಹಕಾರ ಅನಂತ. ಅದಕ್ಕಾಗಿ ನಾವೆಲ್ಲರೂ ಸ್ವಾಮೀಜಿಯವರಿಗೆ ಚಿರಋಣಿಗಳು. ಇದೀಗ ಪೂಜ್ಯ ಸ್ವಾಮೀಜಿಯವರಿಂದ ಆಶೀರ್ವಚನ. ಶ್ರೀ ಗುರುಭ್ಯೋ ನಮಃ. ಯಾರನ್ನು ಉದ್ದೇಶಿಸಿ ಮಾತಾಡಬೇಕು? ಮಕ್ಕಳನ್ನು ಉದ್ದೇಶಿಸಿ ಮಾತಾಡಬೇಕು. ಇವತ್ತು ಮಕ್ಕಳ ದಿನಾಚರಣೆ ಅಲ್ವಾ ಮಕ್ಕಳೇ? ಯಾಕೆ ಮಕ್ಕಳ ದಿನಾಚರಣೆ ಗೊತ್ತಾ ನಿಮಗೆ? ಗೊತ್ತಿಲ್ಲ? ಯಾಕೆ ಹೇಳಿ? ಯಾರ ಜನ್ಮ ದಿವಸ ಇವತ್ತು? 14ನೇ ತಾರೀಕು. ನಾವು ಸ್ವಲ್ಪ ಮೊದಲೇ ಮಾಡ್ತಾಯಿದ್ದೀವಿ. 1962, 63 ನನಗೆ ನೆನಪಿಲ್ಲ ಸರಿಯಾಗಿ. 63 ಅಂತ ಕಾಣುತ್ತೆ. ಅಲ್ಲ, 62ನೇ ಇಸ್ವಿಯಲ್ಲಿ ವಿಶ್ವೇಶ್ವರಯ್ಯನವರ 100ನೇ ವರ್ಷದ ಶತಮಾನೋತ್ಸವ ನಡೆಯಿತು. ಯಾವಾಗ? 1962ನೇ ಇಸ್ವಿಯಲ್ಲಿ ವಿಶ್ವೇಶ್ವರಯ್ಯನವರ 100ನೇ ವರ್ಷದ ಶತಮಾನ ಬೆಂಗಳೂರಿನಲ್ಲಿ ಗ್ಲಾಸ್ ಹೌಸ್, ಲಾಲ್ಬಾಗಲ್ಲಿರ್ತಕ್ಕಂಥ ಗ್ಲಾಸ್ ಹೌಸ್ನಲ್ಲಿ ನಡೀತು. ವಿಶ್ವೇಶ್ವರನ ನೋಡೋಕ್ಕೋಸ್ಕರ ನಿಮ್ಮ ಹಾಗೆ ನಾನು ಸಣ್ಣ ವಯಸ್ಸಿನ ಹುಡುಗ, 9 ವರ್ಷದ ಹುಡುಗ, ನಾನು ಹೋಗಿದ್ದೆ. ನಾನು ನನ್ನ ಫ್ರೆಂಡ್ಸ್ ಎಲ್ಲ ಸೇರಿ, ಜಾಸ್ತಿ ದೂರ ನಾನು ನಡ್ಕೊಂಡು ಹೋಗೋಷ್ಟೇ ದೂರ ಇದ್ದಿದ್ದು, ಹೋಗಿದ್ದೆ. ಆ ಕಾರ್ಯಕ್ರಮಕ್ಕೆ ಯಾರು ಬರ್ತಾಯಿದ್ರು? ಸರ್ ವಿಶ್ವೇಶ್ವರರು 100 ವರ್ಷದವರು. ಮತ್ತು ಆ ಕಾರ್ಯಕ್ರಮಕ್ಕೆ ಜವಾಹರ್ಲಾಲ್ ನೆಹರು ಬರ್ತಾರೆ ಅಂತಲೂ ಕೇಳಿದ್ವಿ ನಾವು. ಸರಿ, ನಾವು ನಡ್ಕೊಂಡು ಹೋದ್ವಿ. ಒಳಗಡೆ ಹೋದ್ವಿ. ಲಾಲ್ಬಾಗಲ್ಲಿ ಗ್ಲಾಸ್ ಹೌಸ್ ಹತ್ತಿರ ಹೋದ್ವಿ. ಹಿಂಭಾಗದಲ್ಲಿ ಮುಂದ್ಗಡೆ ಸ್ಟೇಜು, ಹಿಂದ್ಗಡೆ ಏನು ಜನ ಕಿಕ್ಕಿಡ್ ನೆರೆದಿದ್ದಾರೆ, ಒಳಗಡೆ ಕೂತ್ಕೊಂಡಿದ್ದಾರೆ. ನಾವು ಹಿಂದ್ಗಡೆಯಿಂದ ನಾನು ಸಣ್ಣ ಹುಡುಗರು, ನಾವೆಲ್ಲ ಸಣ್ಣ ಹುಡುಗರು, ನಾವು ಹೀಗೆ ಮಾಡೋದು ನೋಡ್ತಾ ಇದ್ವಿ. ನೋಡೋದಕ್ಕೆ ಯಾರೂ ಕಾಣೋದೇ ಇಲ್ಲ, ಯಾಕೆಲ್ಲ ಮುಂದ್ಗಡೆ ಜನ ನಿಂತಿದ್ದಾರೆ. ಒಬ್ಬ ಪೊಲೀಸು ನೋಡ್ದ, ಪೊಲೀಸ್ನವ್ರು ಇದ್ರಲ್ಲ ಅಲ್ಲೇ ಹಿಂಭಾಗದಲ್ಲಿ, ಅವ್ರು ನೋಡಿದ್ರು. ನೋಡಿ ಕೇಳಿದ್ರು, ತಾತನ ನೋಡಬೇಕಾ ಅಂತ. ತಾತನ ನೋಡಬೇಕಾ? ಹಾಂ, ನೋಡಬೇಕು ಅಂತಂದ್ವಿ. ಅವ್ರೇನು ಮಾಡಿದ್ರು ಅಂದರೆ, ಮೇಲೆ ಎತ್ತಿ ನೋಡು, ಅಲ್ಲಿ ಪೇಟ ಕೂತ್ಕೊಂಡಿದ್ದಾರಲ್ಲ ತಾತ, ಅವರೇ ವಿಶ್ವೇಶ್ವರಯ್ಯನವರು. ಅವ್ರ ಪಕ್ಕದಲ್ಲಿ ಕೂತಿದ್ದವರು ನೆಹರು, ಜವಾಹರ್ಲಾಲ್ ನೆಹರು ಅವರು. ನೋಡು ಯಾವ ಸರಿ ನೋಡು ಅಂತ ಸ್ವಲ್ಪ ಹೊತ್ತು ಹಿಡ್ಕೊಂಡು ಕೆಳಗಿಟ್ರು. ಒಂದೇ ಬಾರಿ ನಾನು ನೋಡಿದ್ದು. ಎಷ್ಟು ವರ್ಷ ಆಯಿತು ಅಂದರೆ, ತುಂಬ ವರ್ಷಗಳ ಹಿಂದೆ, ತುಂಬ ವರ್ಷ. 62ನೇ ಇಸ್ವಿ ಅಂತಂದರೆ ಎಷ್ಟಾಯಿತು? 90 ವರ್ಷ ಆಯ್ತಲ್ಲ. 40 + 64 ಅಲ್ವಾ? 60, ಸುಮಾರು 62 ವರ್ಷ ಆಯಿತು. 62 ವರ್ಷಗಳ ಹಿಂದೆ ನೋಡಿದ ಸಣ್ಣ ನೆನಪು. ಮಕ್ಕಳೇ, ಯಾಕೆ ಅವರ ಜನ್ಮ ದಿವಸವನ್ನು ಮಕ್ಕಳ ದಿನಾಚರಣೆಯಾಗಿ ಆಚರಿಸಬೇಕು ಅಂತ ಹೇಳಿದ್ದು ಅಂತಂದರೆ, ಭಾರತ ಆಗಿನ್ನೂ ಸ್ವಾತಂತ್ರ್ಯ ಗಳಿಸಿದ ಸಮಯ. ಮುಂದೆ ನಮ್ಮ ರಾಷ್ಟ್ರ ಭಾರತ ಭದ್ರವಾದ ಬಲಯುತವಾಗಿರ್ತಕ್ಕಂಥ ಪ್ರಗತಿ ಹೊಂದಿದ
ರಾಷ್ಟ್ರ ಆಗಬೇಕಾದರೆ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅನ್ನುವ ಘೋಷಣೆಯ ಮುಖಾಂತರ ಅವ್ರು ಹೇಳಿದ್ರು, ಮಕ್ಕಳ ದಿನಾಚರಣೆಯಿಂದ ಮಕ್ಕಳ ವಿದ್ಯಾಭ್ಯಾಸದಿಂದ ಮಕ್ಕಳಿಗೆ ಉತ್ತಮವಾಗಿರ್ತಕ್ಕಂಥ ಪರಿಸರವನ್ನು ವಿದ್ಯಾಭ್ಯಾಸವನ್ನು ಕೊಡೋದ್ರ ಮುಖಾಂತರ ಭಾರತ ಖಂಡಿತವಾಗಿಯೂ ಸಹ ಉತ್ತಮವಾಗಿರ್ತಕ್ಕಂಥ ದೇಶವಾಗತ್ತೆ ಅನ್ನುವ ದೃಷ್ಟಿಯಿಂದ ನನ್ನ ಜನ್ಮ ದಿವಸವನ್ನು ನೀವು ನನಗೋಸ್ಕರ ಆಚರಿಸಬೇಡಿ, ಮುಂದಿನ ಭವಿಷ್ಯ ಇರ್ತಕ್ಕಂಥ ಮಕ್ಕಳಲ್ಲೇ ಮುಖಾಂತರ ಆಚರಿಸಿ ಅಂತ ಹೇಳಿ ಅವರು ಹೇಳಿದ್ರು. ಮಕ್ಕಳೇ, ಆ ಕಾಲಕ್ಕೂ ಈ ಕಾಲಕ್ಕೂ ಬಹಳಷ್ಟು ವ್ಯತ್ಯಾಸ ಇದೆ. ಅವಾಗೆಲ್ಲ ವಿದ್ಯಾಭ್ಯಾಸದ ಸೌಕರ್ಯ ಇಷ್ಟು ಇರಲೇ ಇಲ್ಲ, ಭಾಳ ಕಡಿಮೆ ಇತ್ತು. ತುಂಬ ದೂರ ನಡ್ಕೊಂಡು ಹೋಗ್ಬೇಕಾಗಿತ್ತು, ಹಳ್ಳಿಗಳಿಗಂತೂ ತುಂಬ ದೂರ ನಡ್ಕೊಂಡು ಹೋಗ್ಬೇಕಾಗಿತ್ತು ಶಾಲೆಗೆ ಆ ಕಾಲದಲ್ಲಿ. ಮತ್ತು ವಿದ್ಯಾಭ್ಯಾಸಕ್ಕೆ ಹೆಚ್ಚು ಒತ್ತು ಇರಲಿಲ್ಲ. ಆದರೆ ಈಗ ವಿದ್ಯಾಭ್ಯಾಸಕ್ಕೆ ಎಷ್ಟೊಂದು ಬೆಲೆ ಕೊಡ್ತಾ ಇದ್ದಾರೆ, ಎಷ್ಟೊಂದು ವಿವಿಧ ಸೌಕರ್ಯಗಳನ್ನು ನಿಮಗೆ ಒದಗಿಸ್ಕೊಡ್ತಾ ಇದ್ದಾರೆ. ಬೆಳಿಗ್ಗೆ ನಾವು ತಿಂಡಿ ತಿಂದು ಹೋದರೆ ಸಂಜೆ ಬಂದಮೇಲೆ, ಸ್ಕೂಲಿಂದ ಬಂದಮೇಲೆ ಇನ್ನೇನಾದರೂ ಕುಡಿಯೋ ನೀರು ಸಹ ಬಾವಿನ ನೀರು ಸೇದಬೇಕಾಯಿತು, ಹತ್ತಿರದ ಬಾವಿನ ನೀರು. ಈಗ ಆಗಲ್ಲ. ಈಗೆಲ್ಲ ಎಷ್ಟೆಲ್ಲ ಅನುಕೂಲತೆ, ಮಧ್ಯಾಹ್ನ ಊಟದ ವ್ಯವಸ್ಥೆ ಮಾಡಿದ್ದಾರೆ. ಹೆಚ್ಚಿನ ಶಾಲೆಗಳಲ್ಲಿ ಅಕ್ವಾಗಾರ್ಡ್ ಒಳ್ಳೆ ಶುದ್ಧೀಕರಿಸಿದ ನೀರು ಸಿಕ್ಕತ್ತೆ ಕುಡಿಯೋದಕ್ಕೆ. ಎಷ್ಟೊಂದು ವಿಧವಾಗಿರ್ತಕ್ಕಂಥ ಸೌಕರ್ಯ ನಿಮಗೆ ಓದುವುದಕ್ಕೆ, ನಿಮ್ಮಲ್ಲಿರ್ತಕ್ಕಂಥ ಪ್ರತಿಭೆಗಳನ್ನು ಹೊರತರುವುದಕ್ಕೆ. ಏನೋ ಕಾರಂಜಿ, ಏನು ಕಾರಂಜಿ ಅದು ಅದೇನೋ ಪ್ರತಿಭಾ ಕಾರಂಜಿ ಎನ್ನುವ ಕಾರ್ಯಕ್ರಮಗಳನ್ನು ಸಹ ಮಾಡ್ತಾ ಇದ್ದಾರೆ ಅಲ್ವಾ. ಎಷ್ಟೊಂದು ಮಕ್ಕಳ ಬೆಳವಣಿಗೆ ಪೂರಕವಾಗಿರ್ತಕ್ಕಂಥ ಎಷ್ಟೊಂದು ಅನುಕೂಲತೆಗಳನ್ನು ನಾವು ಒದಗಿಸ್ಕೊಡ್ತಾ ಇದ್ದಾರೆ ದೇಶದಲ್ಲಿ ಅಂತಂದರೆ, ಹೆಚ್ಚಿನ ದೇಶಗಳಲ್ಲಿ ಈ ಸೌಲಭ್ಯ ಇಲ್ಲವೇ ಇಲ್ಲ. ಹೆಚ್ಚಿನ ನಮ್ಮ ಜೊತೆಗೇ ಸ್ವಾತಂತ್ರ್ಯ ಗಳಿಸಿರ್ತಕ್ಕಂಥ ದೇಶಗಳಲ್ಲಿ ಈ ರೀತಿಯ ಸೌಕರ್ಯ ಇಲ್ಲವೇ ಇಲ್ಲ. ಆದರೆ ನಮ್ಮ ದೇಶದಲ್ಲಿ ವಿದ್ಯಾರ್ಥಿಗಳಿಗೆ ಎಷ್ಟು ಬೇಕಾದ್ರೂ ವಿದ್ಯಾಭ್ಯಾಸ ಮಾಡ್ಬೋದು, ಯಾವ ವಿದ್ಯಾಭ್ಯಾಸ ಬೇಕಾದ್ರೂ ಮಾಡ್ಬೋದು. ಡಾಕ್ಟ್ರ್ ಆಗ್ಬೋದು, ಇಂಜಿನಿಯರ್ ಆಗ್ಬೋದು, ಟೀಚರ್ ಆಗ್ಬೋದು, ಅಕೌಂಟೆಂಟ್ ಆಗ್ಬೋದು, ಏನೆಲ್ಲ ಆಗ್ಬೋದು. ಎಲ್ಲ ಆಗುವುದಕ್ಕೆ ಬೇಕಾದ ಸೌಕರ್ಯಗಳು ಇದೆ, ಅನುಕೂಲತೆಗಳಿವೆ. ಮಾತ್ರ ಅಲ್ಲ, ಯಾರಿಗೆ ತಾನು ಉನ್ನತವಾದ ವಿದ್ಯಾಭ್ಯಾಸ ಪಡಿಬೇಕು ಅನ್ನೋ ಆಸೆ ಇದೆ, ಅವರಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಅನುಕೂಲತೆಗಳು ಸಹ ಇದೆ. ಆದರೆ ಮಕ್ಕಳೇ, ಯಾರು ಮನಸ್ಸು ಮಾಡಬೇಕು. ಒಂದು ಗಾದೆ ಇದೆ, ಏನು ಅಂತಂದರೆ, ಕುದುರೆ ಸವಾರ ಬಾಯಾರಿಕೆ ಆಗಿರ್ತಕ್ಕಂಥ ಕುದುರೆಯನ್ನು ನೀರಿಗೆ ಕರ್ಕೊಂಡು ಹೋಗ್ಬೋದು ಅಲ್ವಾ, ನದಿಗೆ ಕರ್ಕೊಂಡು ಹೋಗ್ಬೋದು. ಅಲ್ಲಿ ನೀರು ಯಾರು ಕುಡಿಬೇಕು? ಕುದುರೆ ಕುಡಿಬೇಕು ಅಥವಾ ಸವಾರ ಕುಡಿಬೇಕು? ಸವಾರ ಕುಡಿದ್ರೆ ಕುದುರೆಗೆ ಬಾಯಾರಿಕೆ ಹೋಗುತ್ತಾ? ಇಲ್ಲ. ಹಾಗಾಗಿ ಕುದುರೆನೇ ಕುಡಿಬೇಕಲ್ಲ. ಹಾಗೆ ನಿಮ್ಮ ತಂದೆ ತಾಯಿಗಳು ನಿಮಗೆ ವಿದ್ಯಾಭ್ಯಾಸಕ್ಕೆ ಅನುಕೂಲತೆಗಳನ್ನು ಮಾಡಿಕೊಟ್ಟಿದ್ದಾರೆ, ಶಾಲೆ ಕಳಿಸ್ತಾ ಇದ್ದಾರೆ. ಈಗಂತೂ ಏನೇನೋ ಸ್ಕೂಲ್ಗಳು ಬಂದುಬಿಟ್ಟಿದೆ. ಏನು ಇಂಗ್ಲೀಷ್ ಮೀಡಿಯಮ್ ಸ್ಕೂಲ್ ಅಂತೆ, ಆಮೇಲೆ ಕನ್ನಡ ಮೀಡಿಯಮ್ ಸ್ಕೂಲ್ ಅಂತೆ. ಪುಸ್ತಕಗಳನ್ನು ಕೊಡ್ತಾರೆ, ಓದೋದಕ್ಕೆಲ್ಲ ಕೊಡ್ತಾರೆ, ಎಲ್ಲವೂ ವ್ಯವಸ್ಥೆ ಇದೆ. ಓದಬೇಕು, ಕಲಿಬೇಕು ಅನ್ನುವ ಆಸಕ್ತಿ ಯಾರಲ್ಲಿ ಇರಬೇಕು? ಮಕ್ಕಳಲ್ಲಿ ಇರಬೇಕು ಅಲ್ವಾ, ಮಕ್ಕಳಲ್ಲಿ ಇರಬೇಕು. ಹಾಗೆ ಮಕ್ಕಳೇ ನೆನಪಿಟ್ಕೊಳ್ಳಿ, ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ, ಪ್ರತಿಯೊಂದು ಮಗುವಲ್ಲೂ ಸಹ ಏನಾದರೂ ಒಂದು ಟ್ಯಾಲೆಂಟ್ಸು ಭಗವಂತ ಕೊಟ್ಟಿದ್ದಾರೆ. ಏನೋ ಒಂದು ಟ್ಯಾಲೆಂಟ್ಸ್ ಇರುತ್ತೆ. ನಾನೆಲ್ಲ ಮಕ್ಕಳು ನೋಡ್ತಾ ಇದ್ದೀನಿ, ಕಾಯ್ತಾ ಇದ್ದಾರೆ. ಯಾಕೆಂದರೆ ಇದಾದ ತಕ್ಷಣವೇ ಕಲ್ಚರಲ್ ಪ್ರೋಗ್ರಾಮ್ ಇದೆ, ಕಾಂಪಿಟೀಷನ್ ಇದೆ ಅಲ್ಲ, ಕಾಂಪಿಟೀಷನ್ ಇದೆ. ಅದಕ್ಕೋಸ್ಕರ ಮಕ್ಕಳು ತಯಾರು ಮಾಡ್ತಾ ಇದ್ದಾರೆ. ನಾನೇ ನೋಡಿದ್ದೀನಿ ಇಲ್ಲಿ ಬಂದು, ಶಾಲೆಯಿಂದ ಬಂದ ತಕ್ಷಣ ಓಡೋಡಿ ಬಂದುಬಿಟ್ಟು ಅಲ್ವಾ, ಬೇರೆ 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 ಕಾರ್ಯಕ್ರಮನ ಪ್ರಾಕ್ಟೀಸ್ ಮಾಡೋದು ನೋಡಿದ್ದೀನಿ.
ಹುಲಿ ವೇಷ ಹಾಕ್ತಾರಂತೆ. ಹೌದಾ? ಹುಲಿ ವೇಷ ಹಾಕ್ತಾರಾ? ಹಾಂ, ಹುಲಿ ವೇಷನೂ ಸಹ ಹಾಕ್ತಾರಂತೆ ಮಕ್ಕಳು. ಅಷ್ಟೆಲ್ಲ ಸೌಕರ್ಯವನ್ನು ಇವತ್ತು ಒಳ್ಳೆ ಕಾರ್ಯಕ್ರಮ ಮಾಡ್ತಾರೆ ನಮ್ಮ ಮಕ್ಕಳೆಲ್ಲ ಸೇರಿ. ನಾನು ಅದಕ್ಕೋಸ್ಕರ ಕಾಯ್ತಾ ಇರೋದು. ಅದಕ್ಕೆ ಹೆಚ್ಚು ಮಾತಾಡ್ತಾ ಹೋದರೆ ಅಲ್ವಾ, ನೋಡಿ ನಿಮಗೂ ನಿಮ್ಮ ಕಾರ್ಯಕ್ರಮ, ನಿಮ್ಮ ಈ ಪ್ರದರ್ಶನ ಪ್ರತಿಭಾ ಕಾರಂಜಿಯ ಕಾರ್ಯಕ್ರಮವನ್ನು, ನಾನು ಪ್ರತಿಭಾ ಕಾರಂಜಿ ಅಲ್ಲಿ ಮಾತ್ರ ಅಲ್ಲ, ಇಲ್ಲೂ ಸಹ ಆಗುತ್ತೆ. ಅದನ್ನು ನೋಡೋದಕ್ಕೋಸ್ಕರ ಎಲ್ಲ ಬಂದಿದ್ದಾರೆ. ಮಕ್ಕಳೇ, ನಾನು ಹೆಚ್ಚು ಮಾತಾಡೋದಿಲ್ಲ, ನೆನಪಿಟ್ಕೊಳ್ಳಿ. ಒಂದು ಗಾದೆ ಇದೆ ಇಂಗ್ಲೀಷ್ನಲ್ಲಿ, ಏನು ಅಂತಂದರೆ ಆಪರ್ಚುನಿಟಿ ಇದೆಯಲ್ಲ, ಅದು ಒಂದು ಸತಿ ಬಾಗಿಲು ತಟ್ಟತ್ತಂತೆ, ನಿಮ್ಮ ಮನೆ ಬಂದು ಬಾಗಿಲು ತಟ್ಟಂತೆ ಅಂತ. ಬುದ್ಧಿವಂತರಾಗಿರ್ತಕ್ಕಂಥ ವ್ಯಕ್ತಿಗಳು ಏನು ಮಾಡ್ತಾರಂತೆ, ಬಾಗಿಲು ತೆಗೆದುಬಿಟ್ಟು ಏನು ಮಾಡ್ತಾರೆ, ಆ ಆಪರ್ಚುನಿಟಿಯನ್ನು ಅವರು ಬರಮಾಡಿಕೊಳ್ತಾರಂತೆ. ಹಾಗೆ ನಿಮಗೆ ಬೇಕಾದಷ್ಟು ಒಳ್ಳೊಳ್ಳೆ ಆಪರ್ಚುನಿಟೀಸ್ ಇದೆ ಮಕ್ಕಳೇ, ಮುಂದೆ ಬರುವುದಕ್ಕೆ, ನಿಮ್ಮ ಪ್ರತಿಭೆಯನ್ನು ನೀವು ಹೊರ ತಳ್ಳುವುದಕ್ಕೆ, ಪ್ರದರ್ಶಿಸುವುದಕ್ಕೆ, ಜೀವನದಲ್ಲಿ ನೀವು ಉನ್ನತವಾಗಿರ್ತಕ್ಕಂಥ ಸ್ಥಾನವನ್ನು ಗಳಿಸುವುದಕ್ಕೆ ಬೇಕಾದಷ್ಟು ಅನುಕೂಲತೆಗಳಿವೆ. ಆದರೆ ಮನಸ್ಸು ಮಾಡಬೇಕು, ಕಷ್ಟಪಡಬೇಕು, ಸರಿಯಾದ ರೀತಿಯಲ್ಲಿ ಕಲಿಬೇಕು. ನಿಮ್ಮಲ್ಲಿರ್ತಕ್ಕಂಥ ಈ ಪ್ರತಿಭೆಗಳು ಸಹ ಹಾಗೇ ಬಿಟ್ಟು ಬಿಡಬೇಡಿ, ಮುಂದೆ ಅದನ್ನು ಉಳಿಸ್ಕೊಂಡು ಹೋಗಿ. ಯಾಕೆಂದರೆ ಮುಂದಿನ ಪೀಳಿಗೆಗೂ ಸಹ ಇದನ್ನು ಕೊಡಬೇಕಾಗಿದೆ ಅಂತ ಹೇಳ್ತಾ, ಮಕ್ಕಳ ದಿನಾಚರಣೆಯ ದಿವಸ ಮಕ್ಕಳಿಗೆಲ್ಲ ಶುಭಾಶಯಗಳು. ಮಕ್ಕಳೇ, ಹ್ಯಾಪಿ ಬರ್ತ್ಡೇ. ಜಯ ರಾಮಕೃಷ್ಣ.